ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನಿಮ್ ಮಗಳು ನಿಮ್ಮ ಕೈ ಕೊಟ್ಲು ಅನ್ನೋ ಕಾರಣಕ್ಕೆ ನಿಮ್ ಲೆವೆಲ್ ಕಡಿಮೆ ಆಗೋಗತ್ತಾ? ಸೀತಾರಾಮಯ್ಯನವರು ನಿಮ್ಮನ್ನ ಅಳಿಯಂದ್ರೆ ಅಂತ ಕರೀತಾರೆ. ಈ ಮಾರುತಿ ನಿಮ್ಮನ್ನ ಅಷ್ಟು ಕೇವಲವಾಗಿ ಕಾಣೋದು ನನ್ ಕಣ್ಣಲ್ಲಂತೂ ನೋಡಕ್ಕಾಗ್ತಿಲ್ಲಪ್ಪ. ಅಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿದ್ದೀರಾ ದತ್ತಪ್ಪ? ಸ್ವಲ್ಪನೂ ನಾಚಿಕೆ ಆಗಲ್ವಾ? ಇದೇ ಸಲಿಗೆನ ನಾಳೆ ಇಡೀ ಮನೆಯವ್ರು ತಗೊಂಡ್ರೆ ಈ ಲೆವೆಲ್ಗೂ ಆ ಕೆಲ್ಸದ ಲೆವೆಲ್ಗೂ ವ್ಯತ್ಯಾಸನೇ ಇರಲ್ವಲ್ಲ ದತ್ತಪ್ಪ. ಚೀ ಅಂತ ಅನಿಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋ ಮನುಷ್ಯನ ಗಂಡಸ್ರು ಅಂತ ಯಾರು ಹೇಳಲ್ಲ. ನನ್ ಮೇಲ್ ಕಿರ್ಚೋ ಬದಲು ಅವನ್ ಮೇಲ್ ಕಿರ್ಚಿದ್ರೆ ಬೇಷ್ ಅಂತ ಆದ್ರೂ ಹೇಳ್ತಾ ಇದ್ದೆ. ಹೋಗಿ ಬಿಡಿ, ಈ ಮನೆ ಅಳಿಯಂಗೆ ಈ ಮನೇಲಿ ಏನೂ ಬೆಲೆ ಇಲ್ಲ ಅಂತ ಕನ್ಫರ್ಮ್ ಆಯ್ತು. ಬಿಡಿ ಬಿಡಿ. ನನಗೆ ಬೆಲೆ ಇಲ್ವಾ? ಈ ಮನೆ ಮಗಳಿಗೆ ಮುತ್ತೈದೆ ಪಟ್ಟ ಕಟ್ಟರು ಅಳಿಯ ನಾನು? ನನಗೆ ಬೆಲೆ ಇಲ್ಲ. ತೋರಿಸ್ತೀನಿ ನನ್ನ ಬೆಲೆ ಏನು ಅನ್ನೋದನ್ನ ತೋರಿಸ್ತೀನಿ. ಲೇ ಕೋತಿ, ಲೋಟ ಕಾಫಿ ತಂದ್ಕೊಡು. ಕಾಫಿನ? ಊಟದ ಸಮಯ ಆಯ್ತು, ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೋಗ್ಲೇ, ಒಂದು ಲೋಟ ನೀರು ತಂದ್ಕೊಡು. ನಾನು ಹೇಳಿದ್ದು ಒಳಗಡೆಗೆ ಹೋಗಿ ಒಂದು ಲೋಟ ನೀರು ತಂದ್ಕೊಡು ಅಂತ. ಸ್ವಾಮಿ, ಇಲ್ಲಿರೋ ನೀರು ಕುಡಿಯೋ ನೀರೇ. ಅದನ್ನ ನೀನು ನನಗೆ ಹೇಳಬೇಕಾಗಿಲ್ಲ. ಹೇಳ್ದಷ್ಟು ಮಾಡೋ ಕೆಲಸ ನಿಂದು. ನೀನು ಈ ಮನೆ ಕೆಲಸದವನು. ಹೋಗಿ ಒಳಗಡೆಯಿಂದ ಒಂದು ಲೋಟ ನೀರು ತಗೊಂಡು ಬಾ ಅಷ್ಟೆ. ಹಾಗಾದ್ರೆ ನೀವೇ ಹೋಗಿ ತಗೊಳ್ಳಿ, ನನಗಿಲ್ಲಿ ಕೆಲಸ ಇದೆ. ನಾನು ಕೇಳಿದ್ದಕ್ಕೆ ನನ್ನನ್ನೇ ಹೋಗಿ ತಗೋಂತೀಯ? ನನ್ನ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತೀಯ ನೀನು? ಹೇಳಿದ್ದನ್ನು ಮಾಡೋಕೆ ನಿನಗೇನೋ ರೋಗ? ನನಗೆ ಯಾವ ರೋಗನೂ ಇಲ್ಲ, ಸದ್ಯಕ್ಕೆ ನಾನು ಬಿಡುವಿಲ್ಲ ಅಷ್ಟೇ. ಹೌದು, ಇಷ್ಟಕ್ಕೂ ಇಷ್ಟು ಚಿಕ್ಕ ವಿಷಯನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ನನಗೆ ಎದುರುತ್ತರ ಕೊಡ್ತೀಯನೋ ನೀನು? ದುಃಖದ ಸಮಯದಲ್ಲಿ ಒಂದು ತಪ್ಪಲೆ ಎಕ್ಸ್ಟ್ರಾ ಅನ್ನ ಕತ್ತರಿಸೋ ಬಕಾಸುರನ ನಾನು? ಅಯ್ಯೋ, ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ಇಷ್ಟಕ್ಕೂ ಈ ಮನೆಯಲ್ಲಿ ನಾನು ನಿಮ್ಮ ಹತ್ರ ತಾನೇ ಸಲಿಗೆಯಿಂದ ಮಾತಾಡೋದು. ಮಾತಾಡಬಾರ್ದಾಗಿತ್ತು. ಈ ಮನೆ ಅಳಿಯ ಅಂದ್ರೆ ನಿನ್ ದೃಷ್ಟಿಲಿ ಅಷ್ಟೊಂದು ಚೀಪಾ? ನಾನೇನು ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕೆ ನೀನು ಬಾಯಿ ಬಂದಾಗ ಮಾತಾಡ್ಬೋದಾ? ನಮ್ಮ ಮಾವನೇ ಏನು ಅನ್ನಲ್ಲ, ನೀನ್ ಯಾವನೋ ಕೇಳಕ್ಕೆ? ನೀನ್ ಏನ್ ತಿಳ್ಕೊಂಡಿದ್ಯಾ? ಪರವಾಗಿಲ್ಲ, ಹಚ್ಚಿದ ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಯಾಕಣ್ಣ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಈಗ ನಾನೇನಂದೆ? ನಾನು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀನ? ಹಾಗೆ ಮಾತಾಡ್ತಿರೋನು ನೀನು. ಒಂದು ಲೋಟ ನೀರು ತಂದು ಕೊಡೋದಿದ್ಕೆ ನಿನ್ನ ಹತ್ರ ಇಷ್ಟೆಲ್ಲ ಮಾತು ಕೇಳ್ಬೇಕಾ ನಾನು? ಅಯ್ಯೋ ರಾಮ, ನಿಮ್ ತಲೆಗೆ ನಿಜವಾಗ್ಲೂ ಏನೋ ಆಗಿದೆ. ನಾನು ಮೆಂಟಲ್ಲ? ನನ್ನ ಹುಚ್ಚ ಅಂತ ಕರಿತಿದ್ಯೇನೋ? ಈ ಮಾತನ್ನ ಎಲ್ಲರೂ ಕೇಳಿಸ್ಕೊಂಡ್ಮೇಲೂ ಸುಮ್ಮನೆ ಇದ್ದಾರೆ ಅಂದ್ರೆ ಎಲ್ಲರೂ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮಗಳು ಮನೆ ಬಿಟ್ಟು ಹೋದ್ಲು, ನಡಿಬೇಕಾಗಿದ್ದ ಮದುವೆಗೆ ಕೈ ಕೊಟ್ಟು ಹೋದ್ಲು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಮನೇಲಿ ನಯಾ ಪೈಸದ ಬೆಲೆ ಇಲ್ಲ. ಈ ಮನೆ ಮರ್ಯಾದೆ ಕಳೆಯೋದ್ರಲ್ಲಿ ನನ್ನ ಪಾಲು ಇದೆ ಅಂತ ಈ ಮನೆ ತೀರ್ಮಾನಿಸಿದೆ. ಹೌದು, ಅದಕ್ಕೆ ಆಫ್ಟರ್ ಆಲ್ ಒಬ್ಬ ಕೆಲಸದವನು ಈ ಮನೆ ಅಡಿಯನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಏನ್ರಿ ಕೆಲಸದವನು ಅಂತ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಾ? ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ಎಲ್ಲರ ಎದುರಿಗೂ ನಿಮ್ಗೆ ಈಗಿರೋ ಮರ್ಯಾದೆ ಹಾಳಾಗುತ್ತೆ. ಏನಂದ್ರೆ?
ಗಂಡನ್ನ ಬಾಯಿಗೆ ಬಂದಾಗ ಅನ್ನೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಅಲ್ಲ ವೈದೇಹಿ ಅಕ್ಕ, ಅಕ್ಕ ಅಂತೆ ಅಕ್ಕ. ಅಕ್ಕನ ಗಂಡನ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಈ ಮನೆ ಮೂಲೆಯಲ್ಲಿ ಇರ್ಬೇಕಾದವನು ನೀನು ಈ ಮನೆಯವರಲ್ಲಿ ಒಬ್ಬ ಅನ್ನೋ ಸಲಿಗೆ ಕೊಟ್ಟಿದ್ದಕ್ಕೆ ತಲೆ ಮೇಲೆ ಕುತ್ಕೋತ್ಯಾ? ಏನಕ್ಕ ಹೀಗನ್ಬಿಟ್ರಿ? ನಾನು ಯಾವತ್ತೂ ಆ ರೀತಿ ನಡ್ಕೊಂಡಿದ್ದೀನಿ? ಬೇಡದಿರೋ ವಿಷಯಕ್ಕೆ ಜಗಳ ತೆಗಿತಾ ಇರೋರು ನಿಮ್ಮ ಯಜಮಾನ್ರು. ನೀವು ನನ್ನನ್ನ ಚಿಕ್ಕನ್ನಿಂದ ನೋಡಿದ್ದೀರಾ. ನಾನೇನು ಅಂತ ನಿಮ್ಗೆ ಗೊತ್ತಿಲ್ವಾ? ಅವ್ರು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆನಾ? ಮಾರುತಿ, ಕೆಲಸಗಾರ ಎಲ್ಲಿರಬೇಕೋ ಅಲ್ಲಿರಬೇಕು. ಅವನ ಬಾಯಿಂದ ಎಷ್ಟು ಮಾತು ಬರಬೇಕೋ ಅಷ್ಟೇ ಬರಬೇಕು. ಆ ಚೌಕಟ್ಟನ್ನು ಅರ್ಥ ಮಾಡಿಕೊಂಡು ಇರಬೇಕು, ಇಲ್ಲ ಹೋಗ್ಬೇಕು. ಸಾವಿರಾರು ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡ್ಬಂದರು, ಅದನ್ನ ಹೊಸಲಾಚೆ ಬಿಡ್ತೀವಿ, ಮನೆ ಒಳಗೆ ಹಾಕೊಂಡ್ಬರೋಲ್ಲ. ಆ ಚಪ್ಪಲಿಗೆ ತನ್ನ ಸ್ಥಾನ ಏನು ಅಂತ ಗೊತ್ತಿರಬೇಕು. ಒಂದು ಲೋಟ ನೀರು ತಂದ್ಕೊಡು, ಇಷ್ಟೆಲ್ಲ ಗಲಾಟೆ ಆಗಬೇಕಾ? ಹೇಳು, ಇಷ್ಟಕ್ಕೂ ಮನೆಯಲ್ಲಿ ಹೇಳಿದ ಕೆಲಸ ಮಾಡುತ್ತಾನೆ ನೀರೋದು. ಎದುರು ಮಾತಾಡೋದು ಮನೆ ಮನಸ್ಸುಗಳಿಗೆ ಅಭ್ಯಾಸ ಆಗಿದ್ದ ದಿವಸ ಸಾಯೋದು ಸಂತೋಷ. ಈ ಮನೆ ಸಂತೋಷನ ಕೊಲ್ಲೋ ಗುತ್ತಿಗೆ ಹೋಗಾಚೆ. ಮಾರುತಿ, ನೀನು ಈ ಮನೆಯಲ್ಲಿ ಒಬ್ಬನೇ ಹೊರತು ಮನೆಯವರಲ್ಲಿ ಒಬ್ಬ ಅಲ್ಲ. ನಿನ್ನ ಯೋಗ್ಯತೆ ತಿಳಿದುಕೊಂಡು ಮಾತಾಡೋದನ್ನು ಕಲ್ತ್ಕೋ. ಹೋಗು, ಅಳಿಯಂದ್ರಲ್ಲಿ ಕ್ಷಮೆ ಕೇಳು. ನನ್ನನ್ನು ಕ್ಷಮಿಸ್ಬಿಡಿ ಬಾಳಣ್ಣ, ಕ್ಷಮಿಸ್ಬಿಡಿ. ಕೆಲಸಗಾರ ಎಲ್ಲಿರಬೇಕೋ ಅಲ್ಲಿರಬೇಕು. ನೀನು ಈ ಮನೆಯಲ್ಲಿ ಒಬ್ಬನೇ ಹೊರತು ಮನೆಯವರಲ್ಲಿ ಒಬ್ಬ ಅಲ್ಲ. ಈ ಮನೆ ಸಂತೋಷ ಹೊತ್ತಿಗೆ ಹೋಗಾಚೆ.
ಮಾರುತಿ. ಅಪ್ಪಾಜಿ ನೀವೇ ಕೂತಿದ್ದೀರಾ? ಎದಳಿ ಎದಳಿ. ಯಾಕೆ ಕೂತ್ಕೋಬಾರದು? ಅಪ್ಪಾಜಿ ಇದು ನಾನು ಕೂತ್ಕೊಳ್ಳೋ ಜಾಗ. ಇದು ನನ್ನ ಮನೆ. ಅಪ್ಪಾಜಿ ಇದು ಕಸ ಹಾಕೋ ಜಾಗ. ನೀವೆದಳಿ. ಒಂದೊಂದು ಸರ್ತಿ ಬೆಲೆ ಗೊತ್ತಿಲ್ಲದಿರೋರು ಬಂಗಾರನು ಕಸದ ಬುಟ್ಟಿಗೆ ಹಾಕ್ಬಿಡ್ತಾರೆ. ಕೂತ್ಕೋ ಕೂತ್ಕೋ, ಇಲ್ಲೇ ಕೂತ್ಕೊಳ್ಳೋ. ಇಲ್ಲ ಅಪ್ಪಾಜಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಬೇಜಾರಾಯ್ತೇನು? ನನಗೆಂತ ಬೇಜಾರು? ಏಯ್, ಸುಳ್ಳು ಹೇಳಬೇಡ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡಲು ಮಾರುತಿ? ನಾನು ಅಳಿಯಂದ್ರ ಪರವಾಗಿ ಮಾತಾಡಲೇಬೇಕಾಗಿತ್ತು. ಪಾಪ ಅವ್ರ ಮನಸ್ಸು ತುಂಬ ದುಃಖ ಆಗಿದೆ ಅಲ್ವಾ? ಎದೆ ಮೇಲೆ ಮಲಗಿಸ್ಕೊಂಡು ತಟ್ಟಿ ಬೆಳೆಸಿದ ಮಗಳು ಎದೆಗೊದ್ದು ಹೊರಟೋದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ಅವ್ರ ದುಃಖ ಸಿಟ್ಟನ್ನ ಯಾರ ಮೇಲೆ ತೋರಿಸ್ಕೋಬೇಕು? ಅವ್ರ ಕೋಪನ ಹೊರಗಡೆ ಹಾಕೋದಕ್ಕೆ ಒಂದು ದಾರಿ ಹುಡುಕ್ತಾ ಇದ್ರು ಅಂತ ಕಾಣುತ್ತೆ. ಅದಕ್ಕೆ ನೀನು ಸಿಕ್ಕಾಕೊಂಡೆ. ನಿನ್ನ ಮೇಲೆ ರೇಗದಾಗಲು ಅವರೇ ಸೋತ್ ಹೋಗಿದ್ರೆ ಅವ್ರ ದುಃಖ ಹೇಗೋ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ನಿಂದೇನು ತಪ್ಪಿಲ್ಲ ಅಂತ ಗೊತ್ತಿದ್ರು ಕೆನ್ನೆ ಹೊಡೆದ್ಬಿಟ್ಟೆ. ಮನೆ ಕೆಲಸಗಾರ ಅಂತ ಮಾತಾಡಿದೆ. ಚಪ್ಪಲಿ ಬಿಡೋ ಜಾಗದಲ್ಲಿ ಬಿದ್ದಿರಬೇಕು ಅಂತ ಹೀಯಾಳಿಸಿದೆ. ಆದರೆ ಇವ್ಯಾವುದು ಈ ಮುದುಕನ ಮನಸ್ಸಿಂದ ಬಂದ ಮಾತುಗಳು ಅಲ್ಲ ಕಣ ಮಾರುತಿ. ಅಪ್ಪಾಜಿ ಏನ್ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನನಗೇನು ಬೇಜಾರಿಲ್ಲ. ನೀನು ಕೆಲಸದವನು ಮಾತ್ರ ಅಲ್ಲ, ಈ ಮನೆ ಗುಡಿಸೋದ್ರ ಜೊತೆಗೆ ಈ ಮನೆಯವರ ಮನಸ್ಸಿನ ದುಃಖನೆಲ್ಲ ಕೂಡಿಸಿ ಬಿಸಾಕೋ ಶಕ್ತಿ ಆ ಭಗವಂತ ನಿನಗೆ ಕೊಟ್ಟಿದ್ದಾನೆ ಮಾರುತಿ. ಇವತ್ತು ನಿನ್ನ ಪರವಾಗಿ ನಿಂತು ಅವ್ರನ್ನ ಬೈದಿದ್ದೆ ಅಂತ ಇಟ್ಕೋ. ಮಗಳು ಮನೆ ಬಿಟ್ಟು ಓಡಿ ಹೋದ ಬೇಜಾರ ಜೊತೆಗೆ ಮಾವನೂ ಬೈದ್ರಲ್ಲ ಅಂತ ಅಳಿಯ ಮಗಳು ಇಬ್ರು ಈ ಮನೆ ಬಿಟ್ಟು ಹೊರಟೋಗಿದ್ರೆ ಈ ಮನೆ ಅದನ್ನು ತಡ್ಕೊಳ್ತಿತ್ತೇನೋ. ಅದಕ್ಕೆ ನಿನ್ನ ಮೇಲಿರೋ ಸಲಿಗೆಯಿಂದ ನಿನಗೆ ಹೊಡೆದ್ಬಿಟ್ಟೆ ಕಣ್. ಬೇಕಾದ್ರೆ ನೀನು ನನ್ನ ಕೆನ್ನೆ ಹೊಡೆದ್ಬಿಡು. ಅದ್ರ ಮಾರುತಿ ಬೇಜಾರು ಮಾಡಿಕೊಂಡು ಈ ಮನೆ ಬಿಟ್ಟು ಹೋಗ್ಬೇಡ ಕಣೋ. ಬಿಡ್ತು ಅನ್ನಿ ಅಪ್ಪಾಜಿ, ನೀವೇನು ಅಂತ ನನಗೆ ಗೊತ್ತು. ಇಷ್ಟು ವರ್ಷದಲ್ಲಿ ಈ ಮಾರುತಿಗೆ ಯಾವತ್ತಾದ್ರೂ ಹೊಡೆದಿದ್ದೀರಾ? ಇಲ್ಲ ತಾನೇ? ಇವತ್ತು ಹೊಡೆದ್ರಲ್ಲ ಅನ್ನೋ ಸಂತೋಷ ಆಗಿದೆ ಅಪ್ಪಾಜಿ. ನನ್ನ ಕೆನ್ನೆಗೆ ಬಿಗಿದು ನನ್ನನ್ನ ಇನ್ನೂ ನಿಮ್ಮ ಹತ್ರದವನ್ನಾಗಿ ಮಾಡ್ಕೊಂಡ್ರಿ ಅಪ್ಪಾಜಿ. ನೀವೇನು ಅಂತ ನನಗೆ ಗೊತ್ತು ಅಪ್ಪಾಜಿ. ಇವತ್ತು ನೀವೇ ಇಲ್ದೇ ಇದ್ದಿದ್ರೆ ಈ ಮಾರುತಿ ಯಾವ ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ತಿಂತಿದ್ದೋ ಏನೋ. ಅಪ್ಪಾಜಿ ನನಗೆ ಭವಿಷ್ಯ ಕೊಟ್ರಿ, ಇರೋದಕ್ಕೆ ಜಾಗ ಕೊಟ್ರಿ, ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂದ್ರಿ. ನನಗೆ ಇದಕ್ಕಿಂತ ಇನ್ನೇನ್ ಬೇಕಪ್ಪಾಜಿ? ಅಪ್ಪಾಜಿ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಈ ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಬಿದ್ದಿರೋ ಅಂದ್ರೂ ಸಾಕು. ಈ ಮನೆಯಲ್ಲಿ ನಾನು ನಾಯಿ ತರ ಬಿದ್ದಿರ್ತೀನಿ ಅಪ್ಪಾಜಿ. ಈ ಮನೆ ಬಿಟ್ಟು ಹೋಗಲ್ಲ, ಈ ಮನೆ ಬಿಟ್ಟು ಹೋಗಲ್ಲ ಅಪ್ಪಾಜಿ.
ಆಗ್ತಾ ಇರೋದಕ್ಕೆ ನೀವು ತಲೆ ಕೆಡ್ಸ್ಕೊಬೇಡಿ. ಸಂತೋಷ ಏನು ಅಂತ ಗೊತ್ತಾಗ್ಬೇಕಾದ್ರೆ ದುಃಖದ ರುಚಿನೂ ನೋಡ್ಬೇಕಂತೆ. ಹಾ, ಅದಕ್ಕೆ ಆ ದೇವರು ದುಃಖ ಕೊಡೋದು. ನಿನಗೆ ಸಮಾಧಾನ ಮಾಡೋಕೆ ಬಂದ್ರೆ ನನಗೆ ಸಮಾಧಾನ ಹೇಳ್ತೀಯಲ್ಲೋ. ನಾನು ಹೇಳೋಕೆ ಬಂದಿದ್ದು ಇಷ್ಟೇ. ನೀನು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಬಾರ್ದು. ಆ ಪ್ರಶ್ನೆನೇ ಬರಲ್ಲ ಅಪ್ಪಾಜಿ. ನನ್ನ ಹೆಸರು ಮಾರುತಿ. ಈ ಮನೆಗೆ ಸೀತಮ್ಮನ್ ಕರ್ಕೊಂಡ್ ಬರೋದಕ್ಕೆ ಹಾರ್ಬೋದೇ ವಿನಃ ಸುಮ್ನೆ ಹಾರೋಗಲ್ಲ ನಾನು. ಈ ಮನೆ ಸೀತಮ್ಮನೆ ಕೀರ್ತಮ್ಮ ಅಪ್ಪಾಜಿ. ಅದನ್ನ ನೀವು ಯಾವಾಗ ಅರ್ಥ ಮಾಡ್ಕೋತೀರೋ? ಸರಿ, ಎದ್ದು ಒಳಗಡೆ ಬಾ. ಮಾರುತಿ, ಯಾಕೋ ಊಟ ಮಾಡಿಲ್ಲ? ನನ್ ಮೇಲಿನ ಕೋಪನ ಊಟದ ಮೇಲೆ ಯಾಕೋ ತೋರಿಸ್ತಿದ್ಯಾ? ಇಲ್ಲ ಇಲ್ಲ ಅಂದ್ರೆ ನಾನ್ ನಿನ್ಗೊಂದ್ ಮಾತು ಅನ್ನೋ ಹಾಗೂ ಇಲ್ಲ, ಒಂದೇಕ್ ಒಡೆಯೋ ಹಾಗೂ ಇಲ್ಲ. ಅಷ್ಟು ಹಕ್ಕು ಇಲ್ವೇನೋ ನನ್ಗೆ? ಏನಕ್ಕ ನೀವು ಚಿಕ್ಕನ್ನಿಂದ ಅನಾಥ ಆಗಿರೋ ನನಗೆ ಅನ್ನ ಹಾಕಿ ಬೆಳೆಸ್ತೋರು ನೀವು. ನೀವು ನನ್ನ ಕೆನ್ನೆಗೆ ಎರಡೇ ಟೊಡೆ ಹಾಕಿಲ್ಲಲ್ವಾ? ಈ ಮನೆಯಲ್ಲಿ ಮೊದಲನೇ ತಾಯಿ ನೀವೇ ಅಲ್ವಕ್ಕ? ಸಾರಿ ಕಣೋ ಮಾರುತಿ, ನನ್ ಗಂಡನ ಸಮಾಧಾನಕ್ಕೋಸ್ಕರ ನಿನ್ ಕೆನ್ನೆಗೆ ಹೊಡೆದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಅಕ್ಕ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಕೋಪ ಬರ್ತಾ ಇರುತ್ತೆ. ಸರಿ, ನಾನು ಹಾಗೆ ಮಾತಾಡ್ಬಾರ್ದು ಅಂದ್ರೆ ನಾನು ಹೇಳ್ದಾಗ ಕೇಳ್ತೀಯ? ಏನಕ್ಕ? ಊಟ ಮಾಡು ಬಾರು. ಮಗ ಹತ್ಕೊಂಡಿರೋದನ್ನ ತಾಯಿ ಕೈ ನೋಡ್ಕೊಂಡು ಸಹಿಸ್ಕೊಂಡಿರಕ್ಕಾಗಲ್ಲ ಕಣ. ಬಾ, ನಡಿ, ನಾನೇ ಬಡಿಸ್ತೀನಿ. ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ. ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.